ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 39ನೇ ವಾಕ್ಯ. ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ತಬೋಳ ಅಗರುಗಳನ್ನು ಕಲಸಿದ ಚೂರ್ಣವನ್ನು 100 ಸೇರಿನಷ್ಟು ತಕ್ಕೊಂಡು ಅಲ್ಲಿಗೆ ಬಂದನು. ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ರಾತ್ರಿ ಸಮಯದಲ್ಲಿ ನಿಕೋದೇಮ ಯೇಸುವಿನ ಬಳಿಗೆ ಬರ್ತಾನೆ. ಈ ನಿಕೋದೇಮ ಯಾರು? ಈ ಫರಿಸಾಯರ ಗುಂಪಿನಲ್ಲಿ ಯಹೂದ್ಯರ ಹಿರಿ ಸಭೆಯವನಾದ ಒಬ್ಬ ಮನುಷ್ಯ ಇರ್ತಾನೆ. ಅವನೇ ನಿಕೋದೇಮ. ಅವನು ಹಿರಿ ಸಭೆಯ ಸದಸ್ಯನಾಗಿದ್ದಾನೆ. ಅವನೊಬ್ಬ ಬೋಧಕನಾಗಿದ್ದಾನೆ. ವಾಕ್ಯಗಳನ್ನು ಅಥವಾ ಧರ್ಮಶಾಸ್ತ್ರವನ್ನು ಬೋಧನೆ ಮಾಡುವಂಥವನು, ಸತ್ಯವನ್ನು ಚೆನ್ನಾಗಿ ತಿಳಿದವನು. ಆದರೆ ಅವನಲ್ಲಿ ಒಂದು ಡೌಟ್. ಅವನು ಯೇಸು ಹತ್ರ ಬರ್ತಾನೆ ರಾತ್ರಿಯಲ್ಲಿ ತನ್ನ ಸಂಶಯದ ನಿವಾರಣೆಗಾಗಿ. ಯಾಕೆಂದರೆ ಒಂದು ಹೊಸ ಜನನದ ಕುರಿತಾಗಿ ಯೇಸುಸ್ವಾಮಿ ಮಾತಾಡಿದಾಗ ಅವನಲ್ಲಿ ಒಂದು ಸಂಶಯ. ಒಬ್ಬ ಮನುಷ್ಯ ಹುಟ್ಟಿ ಮುದುಕನಾದ ಮೇಲೆ ಪುನಃ ತಾಯಿಯ ಗರ್ಭದಲ್ಲಿ ಸೇರಿ ಹುಟ್ಟುವುದಕ್ಕಾಗತ್ತಾ? ಇದು ಹೇಗೆ ಸಾಧ್ಯ? ಆಗ ಯೇಸು ಹೇಳ್ತಾರೆ, ಇಲ್ಲ, ದೇಹದಿಂದ ಹುಟ್ಟಿದ್ದು ದೇಹ, ಆತ್ಮನಿಂದ ಹುಟ್ಟಿದ್ದು ಆತ್ಮ ಎಂಬುದಾಗಿ ಹೇಳ್ತಾರೆ. ಹೀಗೆ ಯೇಸುವಿನ ಮಾತನ್ನು ಕೇಳಿದ ನಂತರ ಅವನಲ್ಲಿ ಯೇಸುವಿನ ಮೇಲೆ ನಂಬಿಕೆ ಬರ್ತದೆ. ಆದರೆ ಒಂದು ಭಯ ಅವನಲ್ಲಿ. ಏನು ಭಯ? ಈ ಫರಿಸಾಯರು ನನ್ನನ್ನು ಆ ಗುಂಪಿನಿಂದ ಹೊರಗಾಕ್ಬಿಡ್ತಾರೆ, ನಾನು ಯೇಸುವಿನ ಶಿಷ್ಯ ಅಂತ ಹೇಳ್ಬಿಟ್ರೆ. ಆದ್ದರಿಂದ ಅವನಿಗೆ ಒಂದು ಭಯ. ಆದರೂ ಸಹ ಒಳ ಮನಸ್ಸಿನಲ್ಲಿ ಯೇಸುವಿನ ಹಿಂಬಾಲಕ ಅವನು, ಭಯದಿಂದ. ನಾವು 7ನೇ ಅಧ್ಯಾಯ ಯೋಹಾನ 7 ಅದರ 50ನೇ ವಾಕ್ಯದಲ್ಲಿ ಓದುವಾಗ, ಮುಂಚೆ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನವರಲ್ಲಿ ಒಬ್ಬನು. ಅವರೇನು ಹೇಳ್ತಾನೆ? ಯಾಕಂದರೆ ಯೇಸುಸ್ವಾಮಿಯನ್ನು ಶಿಕ್ಷಿಸೋಣ, ಅವರು ಸುವಾರ್ತೆಯನ್ನು ಸಾರ್ತಾ ಇರೋದ್ರಿಂದ ಸರಿಯಾಗಲ್ಲ, ನಾವು ಅವ್ರಿಗೆ ಶಿಕ್ಷೆ ಕೊಡೋಣ ಎಂಬುದಾಗೆಲ್ಲ ಹೇಳಬೇಕಾದ್ರೆ ಈ ನಿಕೋದೇಮ ಒಂದು ರೆಕಮೆಂಡ್ ಮಾಡ್ತಾನೆ. ನಮ್ಮ ಧರ್ಮಶಾಸ್ತ್ರ ಒಬ್ಬನನ್ನು ವಿಚಾರಿಸಿ ಅವನು ಮಾಡುವ ಅದೇನೆಂದು ತಿಳಿದುಕೊಳ್ಳದೆ ಅವನ ವಿಷಯವಾಗಿ ತೀರ್ಪು ಮಾಡುವುದುಂಟಾ? ತೀರ್ಪು ಮಾಡೋಕ್ಕೆ ಅಂತ ಅವ್ರು ತೀರ್ಮಾನ ಮಾಡಿದಾಗ, ಫೈನಲ್ ಡಿಸಿಷನ್ ತಗೊಳ್ಳೋಣ, ಶಿಕ್ಷೆ ಕೊಡೋಣ ಅಂದಾಗ, ಇವನು ನಿಕೋದೇಮ ಒಂದು ರೆಕಮೆಂಡ್ ಮಾಡ್ತಾನೆ, ನೋ, ಆ ಥರ ಶಿಕ್ಷೆ ಕೊಡೋಂಗಿಲ್ಲ, ನಮ್ಮ ಧರ್ಮಶಾಸ್ತ್ರ ಒಪ್ಪಲ್ಲ, ಮಾಡಬೇಡಿ, ಸರಿಯಲ್ಲ, ತಪ್ಪು ಎಂಬುದಾಗಿ ಅವನು ಹೇಳ್ತಾನೆ. ಹೇಗೋ ಈ ರಹಸ್ಯವಾಗಿ ಯೇಸುಸ್ವಾಮಿ ಹಿಂಬಾಲಕನಾಗಿರ್ತಾನೆ. ಯೇಸುಸ್ವಾಮಿಯನ್ನು ಹಿಂಬಾಲಿಸ್ತಾ ಇರ್ತಾನೆ. ರಾತ್ರಿ ಸಮಯದಲ್ಲಿ ಬಂದು ವಾಕ್ಯ ಕೇಳ್ತಾನೆ, ಬೇರೆಯವರ ಮೂಲಕ ವಾಕ್ಯ ಕೇಳ್ತಾನೆ. ಅವನು ಆಂತರಿಕದಲ್ಲಿ ಒಂದು ಬದಲಾವಣೆಯೊಂದಿಗೆ ಮುಂದೆ ಸಾಗ್ತಾ ಇದ್ದಾನೆ. ಹಾಗೆ ಸಾಗ್ತಾ ಇರುವಂಥ ಸಮಯದಲ್ಲಿ ನಮಗೆ ಗೊತ್ತು, ಯೇಸುಸ್ವಾಮಿಯನ್ನು ಹಿಡಿತಾರೆ, ಶಿಕ್ಷಿಸ್ತಾರೆ. ಅದನ್ನು ತಡೆಯುವಂತಹ ಗೋಜಿಗೂ ಸಹ ಇವನು ಹೋಗಲ್ಲ. ಆದರೆ ಇವನ ಮನಸ್ಸಲ್ಲಿ ಏನೂ ಮಾಡೋಕ್ಕಾಗದಂತಹ ಸ್ಥಿತಿ. ಕಾರಣ ಅವನು ಈಗ ಯೇಸುವಿನ ಶಿಷ್ಯನಾಗಿದ್ದರೂ ಸಹ ಪಬ್ಲಿಕ್ಕಾಗಿ ಏನು ಹೇಳೋಕ್ಕಾಗದಂತಹ ಸನ್ನಿವೇಶದಲ್ಲಿದ್ದಾನೆ. ಈಗ ಯೇಸುಸ್ವಾಮಿ ಸತ್ತಾಯಿತು. ಸತ್ತ ನಂತರ ಅರಿಮಥ್ಯದ ಯೋಸೇಫ ಬರ್ತಾನೆ, ಬಾಡಿಯನ್ನು ತಗೊಂಡು ಹೋಗ್ತಾನೆ. ಆಗ 39 ಅವನಿಗೊಂದು ವಿಷಯ ಗೊತ್ತಾಯಿತು, ಇನ್ನು ನಾನು ಪಬ್ಲಿಕ್ಕಾಗಿ ಬರದೇ ಇದ್ದರೆ ಆಗಲ್ಲ, ಇನ್ನು ಸೀಕ್ರೆಟಲ್ಲಿದ್ದರೆ ಆಗಲ್ಲ. ಯಾಕೆಂದರೆ ನಾನು ಆರಂಭದಲ್ಲಿ ರಹಸ್ಯವಾಗಿದ್ದೆ, ಈಗ ಎಲ್ಲರಿಗೂ ಗೊತ್ತಾಗಬೇಕು ನಾನು ಯಾರು ಅಂತ. ನಾನು ಯೇಸುವನ ಹಿಂಬಾಲಕನಾಗಿದ್ದೆ, ಯೇಸುವನ ಉಪದೇಶವನ್ನು ನಂಬಿದ್ದೆ ನಾನು ಎಂಬುದಾಗಿ ಗೊತ್ತಾಗಬೇಕು ಎಂಬುದಾಗಿ ಅವನು ತೀರ್ಮಾನ ಮಾಡಿ ಯೇಸುವಿನ ಶರೀರಕ್ಕೆ ರಕ್ತಬೋಳಗಳನ್ನು ಕಲಸಿದ ಚೂರ್ಣವನ್ನು ತೆಗೆದುಕೊಂಡು ಬರ್ತಾನೆ ಹಚ್ಚುವುದಕ್ಕಾಗಿ. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ಎಷ್ಟೋ ಸಂದರ್ಭದಲ್ಲಿ ನಾವು ಸಹ ಇನ್ನೊಬ್ಬರ ಮುಂದೆ, ಕೆಲಸ ಮಾಡುವವರ ಮುಂದೆ, ಆಫೀಸಲ್ಲಿರುವವರ ಮುಂದೆ ನಾನು ಯೇಸುವಿನ ಮಗ, ನಾನೊಬ್ಬ ವಿಶ್ವಾಸಿ ಎಂಬುದನ್ನು ಹೇಳಿಕೊಳ್ಳುವುದಕ್ಕೆ ನಾವು ಹಿಂಜರಿತೀವಿ. ಯಾಕೆಂದರೆ ಒಂದು ವೇಳೆ ಅವರು ನಮ್ಮನ್ನು ಅಸಡ್ಡೆ ಮಾಡ್ಬೋದು, ನಮ್ಮನ್ನು ನಿಂದಿಸ್ಬೋದು, ನಮ್ಮನ್ನು ಅವಮಾನ ಮಾಡ್ಬೋದು, ನಮಗಿರುವಂಥ ಸ್ಥಾನಗಳಿಂದ ನಮ್ಮನ್ನು ಹೊರಗಾಕ್ಬೋದು ಎಂಬ ಒಂದು ಭಯದಿಂದ ನಾವು ಹೇಳೋಕ್ಕಾಗದಂತಹ ಸ್ಥಿತಿ ಇರ್ತದೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ಈ ನಿಕೋದೇಮನು ಅದೇ ರೀತಿ ಮಾಡ್ತಾನೆ. ಆದರೆ ಕೊನೆಗೆ ಅವನು ಬರ್ತಾನೆ. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ
ಯೇಸು ಸ್ವಾಮಿಯ ಆ ಮರಣದ ಸಮಯದಲ್ಲಿ ಅವನು ಬಂದು ಅದನ್ನು ಮಾಡಿ ಮನಸ್ಸಿಗೆ ಒಂದು ತೃಪ್ತಿ ಮಾಡ್ಕೊಳ್ತಾನೆ. ಆದರೆ ನಾನು ನೀವು ಈ ದಿವಸಗಳಲ್ಲಿ ಸೀಕ್ರೆಟ್ ಬಿಲೀವರ್ ಆಗಿರೋದಲ್ಲ, ಅನೇಕರ ಬಳಿಯಲ್ಲಿ ಸತ್ಯವನ್ನು ತಿಳಿಸ್ಬೇಕು. ಯಾಕೆಂದರೆ ನಮ್ಮ ಸಮಯ ಯಾವಾಗ ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ಕರ್ತನ ಸನ್ನಿಧಾನದಲ್ಲಿ ಹೇಳೋಣ, ಸ್ವಾಮಿ ನಿನ್ನ ಸಾಕ್ಷಿಯಾಗುವುದಕ್ಕಾಗಿ, ನಿನ್ನ ಸತ್ಯವನ್ನು ಅನೇಕರ ಬಳಿಯಲ್ಲಿ ಕರ್ತನೆ ವಿವರಿಸುವುದಕ್ಕಾಗಿ ನೀನು ನಮಗೆ ಸಹಾಯ ಮಾಡಪ್ಪ. ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಎಷ್ಟೋ ಅದ್ಭುತಗಳನ್ನು ದೇವರು ನಿನಗೆ ಮಾಡಿದ್ದಾನೆ. ಆ ಅದ್ಭುತಗಳನ್ನೆಲ್ಲ ನೆನೆಸಿಕೊಂಡು ಕರ್ತನ ಮುಖವನ್ನು ನೋಡುತ್ತಾ ಕರ್ತನಕ್ಕೆ ಸಾಕ್ಷಿಯಾಗಿ ಅನೇಕರನ್ನ ಕ್ರಿಸ್ತನ ಬಳಿಗೆ ನಡೆಸುವಂತಹ ವ್ಯಕ್ತಿಯಾಗಿ ನಾವು ಮಾರ್ಪಡಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸುವನಾಗಿದ್ದಾನೆ. ಆದ್ದರಿಂದ ಆತನಲ್ಲಿ ಆಶ್ರಯಿಸೋಣ. ಕರ್ತನೆ, ನಿನಗೆ ಸಾಕ್ಷಿಯಾಗಿ ಅನೇಕರನ್ನ ನಿನ್ನ ಬಳಿಗೆ ನಡೆಸುವಂತಹ ಒಬ್ಬ ವ್ಯಕ್ತಿಯಾಗಿ ನನ್ನನ್ನು ಮಾರ್ಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಇದುವರೆಗೂ ನಿನ್ನ ಸಾನ್ನಿಧ್ಯ ನಮ್ಮ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ದೇವರೇ, ನೀನು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಅದ್ಭುತಗಳ ಕುರಿತಾಗಿ ತಿಳಿದು ಕಳೆದ ದಿನಗಳಲ್ಲಿ ಸಾಕ್ಷಿ ಹೇಳೋಕ್ಕಾಗದ ಇದ್ವಿಯಪ್ಪ, ಕ್ಷಮಿಸಪ್ಪ. ಮುಂದಿನ ದಿನಗಳಲ್ಲಿ ಅನೇಕರಿಗೆ ಸಾಕ್ಷಿ ಹೇಳುವಂತೆ ನಮ್ಮನ್ನು ಉಪಯೋಗಿಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.